ಬಾಸು ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಮಿಸ್ಟರ್ ಧ್ರುವ, ನಮ್ಮ ಚನ್ನಸಂದ್ರ ಗ್ರಾಮದಲ್ಲಿ ಒಳ್ಳೆ ಪ್ರತಿಭೆ ಅರಳುತ್ತಾ ಇದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸಲೆಂಟ್ ಸರ್, ಸೂಪರ್ ಆಗಿದೆ ಸರ್. ತುಂಬಾ ಮಕ್ಕಳ ಕಲಿಯಬೇಕಾಗಿರೋ ವಿಷಯ. ಮೂವಿ ಚೆನ್ನಾಗಿತ್ತು, ಥೀಮ್ ಬಂದು ಡಿಫ್ರೆಂಟ್ ಇದೆ, ಸೊ ಇಷ್ಟ ಆಯ್ತು. ಯಾರನ್ನೇ ಆಗ್ಲಿ ದ್ವೇಷದಿಂದ ಏನು ಮಾಡಕ್ಕಾಗಲ್ಲ, ಪ್ರೀತಿಯಿಂದ ಇದು ಮಾಡಿದ್ರೆ ತುಂಬಾ ಇಷ್ಟ ಆಯ್ತು. ನಿನ್ಗೆ ಬಿಗ್ ಬಾಸ್ಗೆ ಟಿಕೆಟ್ ಬೇಕಾ? ಸೂಪರ್ ಆಗಿದೆ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ. ಕುಟುಂಬದವರು ಮತ್ತು ಮಕ್ಕಳು ಎಲ್ಲ ಕೂತ್ಕೊಂಡು ಕೆಟ್ಟ ಆಲೋಚನೆಗಳು ನೋಡಿದ್ರೆ ಅವ್ರಿಗೊಂದು ಬುದ್ಧಿ ಬರುತ್ತೆ. ಫ್ಯಾಮಿಲಿ ಎಂಟರ್ಟೈನರು ಚಂದನ್ ಶೆಟ್ಟಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ ಮೂವಿ. ಸಿನಿಮಾ ಅನ್ನೋದಕ್ಕಿಂತ ಮನೋರಂಜನೆ ಅನ್ನೋದಕ್ಕಿಂತ ಅರ್ಥಪೂರ್ಣ ಹಾಗೂ ಎಲ್ಲರ ಜೀವನದಲ್ಲಿ ತಿದ್ದುಕೊಳ್ಳುವಂಥ ತುಂಬ ಚೆನ್ನಾಗಿದೆ. 100 ಡೇಸ್ ಅಂತೂ ಹೋಗುತ್ತೆ. ಐ ಹೇಟ್ ಯು, ಅವನ ಕಿಲ್ ಯು. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಓದುವಂತಹ ವಿದ್ಯಾರ್ಥಿನಿಯರು ಆದಿ ತಪ್ಪುವಂತ ಪ್ರಸಂಗಗಳೇ ಹೆಚ್ಚಾಗಿದೆ. ಆ ವಿದ್ಯಾರ್ಥಿಗಳು ಯಾಕೆ ಆದಿ ತಪ್ತಾರೆ? ಮನೆಗಳಲ್ಲಿನ ಶ್ರೀಮಂತತನದಿಂದಲ ಅಥವಾ ಸಹಪಾಠಿಗಳ ಸಹವಾಸ ದೋಷದಿಂದಲೋ, ಇಲ್ಲವೇ ಆ ಒಂದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಗೊಂದಲಗಳಿಂದಲೋ ಈ ರೀತಿಯಾದಂತಹ ಆದಿ ತಪ್ಪುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಸಂದೇಶವನ್ನ ತಲುಪಿಸುವಂತಹ ಸಲುವಾಗಿಯೇ ಒಂದು ಮನೋಜ್ಞವಾದಂತಹ ಚಿತ್ರವೇ ವಿದ್ಯಾರ್ಥಿನಿಯರು. ಇದೇ ಜುಲೈ 19ರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಇನ್ನು ಈ ಒಂದು ಚಿತ್ರದಲ್ಲಿ ನಟಿಸಿರುವಂತಹ ವಿದ್ಯಾರ್ಥಿ ಮತ್ತು ಈ ಒಂದು ಚಿತ್ರದ ನಿರ್ಮಾಪಕರು ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಗೋಡಿಯ ಚನ್ನಸಂದ್ರದವರು. ಹಾಗಾಗಿ ಈ ಒಂದು ಚಿತ್ರವು ಚನ್ನಸಂದ್ರದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು. ಮೊದಲನೆಯ ದಿನವೇ ಹೌಸ್ಫುಲ್ ಆಗಿತ್ತು. ಇಡೀ ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲಿನ ನಿವಾಸಿಗಳು ಈ ಒಂದು ಚಿತ್ರವನ್ನ ವೀಕ್ಷಿಸಲು ಆಗಮಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಆಗಮಿಸಿದಂತಹ ಪ್ರೇಕ್ಷಕರಿಗೆ ಪಟಾಕಿಗಳನ್ನ ಸಿಡಿಸಿ ಹಾಗೆ ಈ ಒಂದು ಚಿತ್ರವನ್ನು ವೀಕ್ಷಿಸಲು ಬಂದಂತಹ ಈ ಗ್ರಾಮದ ಗಣ್ಯರಿಗೆ ಅದ್ದೂರಿಯಾದಂತಹ ಸ್ವಾಗತ ಕೋರುವ ಮೂಲಕ ಚಿತ್ರವು ಬಿಡುಗಡೆಯಾಗಿತ್ತು. ಈ ಒಂದು ಚಿತ್ರದ ಬಗ್ಗೆ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಚಿತ್ರದಲ್ಲಿ ಪ್ರಮುಖವಾದಂತಹ ಪಾತ್ರಧಾರಿಗಳಾಗಿ ಗಾಯಕ ಚಂದನ್ ಶೆಟ್ಟಿರವರು ಮುಖ್ಯ ಭೂಮಿಕೆಯಲ್ಲಿ, ಯುವ ಪ್ರತಿಭೆ ಮನೋಜ್ ವಿಹಾನ್, ಅಮರೇಂದ್ರ, ಭಾವನಾ ಅಪ್ಪೂರ್ ಅವರ ನಟನೆ ಮನೋಜ್ಞವಾಗಿದೆ, ಅದ್ಭುತವಾಗಿ ಮೂಡಿ ಬಂದಿರುವಂತಹ ಚಿತ್ರವಾಗಿದೆ. ಈ ಒಂದು ಚಿತ್ರದಲ್ಲಿ ಸುನೀಲ್ ಪುರಾಣಿಕ್, ಭವ್ಯ, ಅರವಿಂದ್ ರಾವ್, ಪ್ರಶಾಂತ್ ಸಂಬರ್ಗಿ, ಸಿಂಚನ ಮುಂತಾದವರು ನಟಿಸಿದ್ದಾರೆ. ಚಿತ್ರದ ಎಲ್ಲ ದೃಶ್ಯಗಳನ್ನ ಮತ್ತು ಬಿಡುಗಡೆಗೊಂಡ ದಿನ ಆ ಒಂದು ಸಂತಸವನ್ನ, ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕಾರು ಒಳಗೆ ಸುಕ್ಕ ಪಾಟಿ, ಗ್ಯಾಪಿನಲ್ಲಿ ಹುಕ್ಕ ಪಾಟಿ, ಬ್ಯಾಂಕಾಕ್ ಹೆಸರಲ್ಲಿ ಬುಮ್ ಬುಮ್ ಪಾಟಿ, ಗಲ್ಲಿ ಗಲ್ಲಿ ಎಲ್ಲೋ ಪಾಟಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ, ವಿಶೇಷವಾಗಿ ಈ ದೇಶದ ಭವಿಷ್ಯ ಅಂತಲೇ ಹೇಳಲಾಗ್ತಾ ಇರುವಂತಹ ವಿದ್ಯಾರ್ಥಿನಿಯರು ಆದಿ ತಪ್ಪುತ್ತಿರುವಂತಹ ಆ ಒಂದು ಕಥೆಯನ್ನು ಇರಿಸಿಕೊಂಡು ವಿದ್ಯಾರ್ಥಿನಿಯರೇ ಚಿತ್ರ ನಿರ್ಮಾಣವಾಗಿದೆ. ಈ ಒಂದು ಚಿತ್ರಕ್ಕೆ ಸುಬ್ರಹ್ಮಣ್ಯ ಕುಕ್ಕೇರವರು ನಿರ್ಮಾಪಕರಾಗಿಯೂ ಹಾಗೆಯೇ ಈ ಒಂದು ಚಿತ್ರದಲ್ಲಿ ಮನೋಜ್ಞವಾದಂತಹ ನಟನೆಯನ್ನ ಮುಖ್ಯ ಭೂಮಿಕೆಯಲ್ಲಿ ಗಾಯಕ ಚಂದನ್ ಶೆಟ್ಟಿ ಹಾಗೆ ಮನೋಜ್ ವಿಹಾನ್, ಭವ್ಯ ಮುಂತಾದವರು ನಟಿಸಿದ್ದಾರೆ. ಚಿತ್ರದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಚಿತ್ರವನ್ನ ವೀಕ್ಷಿಸಿದಂತಹ ಪ್ರೇಕ್ಷಕರು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ನಮ್ಮ ಚನ್ನಸಂದ್ರ ಗ್ರಾಮದಲ್ಲಿ ಒಳ್ಳೆ ಪ್ರತಿಭೆ ಅರಳುತ್ತಾ ಇದೆ. ಅದರಲ್ಲಿ ಸಹಕಾರದಂಥ ನಮ್ಮ ಅಶ್ವಥ್ ರೆಡ್ಡಿಯವರು, ಆಂಜರೆಡ್ಡಿಯವರು, ನಮ್ಮ ವಿಜಯ್ ರೆಡ್ಡಿ ಸಾಹೇಬರು, ನಮ್ಮ ಎಂ ಜಿ ರೆಡ್ಡಿಯವರು, ನಮ್ಮ ಗ್ರಾಮಸ್ಥರಾದ ಕೃಷ್ಣಮೂರ್ತಿ ಅಣ್ಣವರು, ಚಂದ್ರಶೇಖರ್ ಅವರು, ಇವರೆಲ್ಲ ಆಶ್ರಮದಲ್ಲಿ ಒಂದು ಪ್ರತಿಭೆ ಅರಳುತ್ತಾ ಇದೆ. ಆಮೇಲೆ ಸತ್ಯವಾದ ಘಟನೆ ಅಂದರೆ ನಾನೊಬ್ಬ ನಿರ್ಮಾಪಕ, ಚಲನಚಿತ್ರ ಇದು ಯಾವುದು ವಾಣಿಜ್ಯ ಮಂಡಳಿಯಲ್ಲಿ ನಾನೊಬ್ಬ ಸಭ್ಯವಾದಂಥ ಸ್ನೇಹಿತ. ನಮ್ಮ ಒಳ್ಳೆ ಪ್ರತಿಭೆ ಹಾಗೂ ಇನ್ನೊಂದೇನೆಂದರೆ
ಎಲ್ಲರೂ ಒಂದು ಈ ಕ್ಷಣದಲ್ಲಿ ಈ ದಿವಸಗಳಲ್ಲಿ ತಾಯಿ ತಂದೆಗಳು ಮತ್ತು ಮಕ್ಕಳ ಸಮೇತ ಬಂದು ನೋಡುವಂಥ ಒಂದು ಉತ್ತಮವಾದ ಸಬ್ಜೆಕ್ಟ್. ಸಿನಿಮಾ ಅನ್ನೋದಕ್ಕಿಂತ ಮನೋರಂಜನೆ ಅನ್ನೋದಕ್ಕಿಂತ ಅರ್ಥಪೂರ್ಣ ಹಾಗೂ ಎಲ್ಲರ ಜೀವನದಲ್ಲಿ ತಿದ್ದುಕೊಳ್ಳುವಂಥ ಸಬ್ಜೆಕ್ಟ್ ಆಗಿದೆ. ಹಾಗೂ ಒಳ್ಳೆ ನಿರ್ಮಾಪಕರಾದಂಥ ಅವರಿಗೆ ಒಳ್ಳೆಯದಾಗಲಿ. ನಿರ್ದೇಶಕರು ತುಂಬ ಶ್ರಮಪಟ್ಟಿದ್ದಾರೆ. ಈ ಚಿತ್ರದ ಬಗ್ಗೆ ಇನ್ನಷ್ಟು ಜನ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸಲೆಂಟ್ ಸರ್, ಸೂಪರ್ ಆಗಿದೆ ಸರ್, ಎಲ್ಲರೂ ನೋಡ್ಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಮಕ್ಕಳ ಕಲಿಬೇಕಾಗಿರೋ ವಿಷಯ, ಮಕ್ಕಳು ಸ್ಕೂಲ್ಗೆ ಹೋದಾಗ ಅವ್ರು ಕಲಿಬೇಕಾಗಿರೋ ವಿಷಯ ತುಂಬ ಚೆನ್ನಾಗಿದೆ ಸರ್. ಮೂವಿ ಅಂತೂ ಸೂಪರ್ ಆಗಿದೆ. ಈಗಿನ ಜನರೇಷನ್ ಅಲ್ಲಿ ಇದಂತೂ ಖಂಡಿತ ನಡೀತಾ ಇರೋದಂತ ಇನ್ಸಿಡೆಂಟೇ. ಸೊ ಈಗ ಯಾರನ್ನೇ ಆಗಲಿ ದ್ವೇಷದಿಂದ ಏನು ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ಇದು ಮಾಡಿದ್ರೆ ಕೆಟ್ಟವ್ರು ಕೂಡ ಒಳ್ಳೆಯವ್ರು ಆಗ್ತಾರೆ ಅಂತ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ, ನೋಡಲೇಬೇಕಾದ ಪ್ರತಿಯೊಬ್ಬ ನೋಡಲೇಬೇಕಾದ ಮೂವಿ ಇದು. ಸಮಾಜಕ್ಕೆ ಒಳ್ಳೆ ಮೆಸೇಜ್. ಹೊಸಬರು ಎಲ್ಲ ಚೆನ್ನಾಗಿದೆ, ನಮ್ಮ ಮನೋಜ್ ಅವರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ, ಪರವಾಗಿಲ್ಲ. ಚಂದನ್ ಶೆಟ್ಟಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಮಸ್ತಾಗಿದೆ. ಮಸ್ತಾಣ ಮೂವಿ, ಮಸ್ತಾಣ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೂವಿ ಬಂದಿದೆ. ಇವಾಗ ಪ್ರತಿಭೆಗಳಿಗೆಲ್ಲ ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಚೆಂದಾಗಿದೆಪ್ಪ, ತುಂಬ ಚೆಂದಾಗಿದೆ. ಹಾಂ ಚೆಂದಾಗಿದೆಪ್ಪ, ಒಳ್ಳೆ ಫಿಲಿಮ್ ತೆಗೆದವ್ರು ಹುಡುಗರು. ಏನು ಮೆಸೇಜ್? ಇಲ್ಲ, ಹುಡುಗರಿಗೆಲ್ಲ ಇದೆಲ್ಲ ಈ ಥರ ಪಿಕ್ಚರ್ಗಳು ತೆಗೆದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆ ಬುದ್ಧಿ ಕಲಿತಾರೆ ಹುಡುಗರೆಲ್ಲ. ಸರ್, ಇವಾಗ ಏನು ಜನ್ರೇಷನ್ ಇದೆಯಾ ಅದು ತಕ್ಕನೆ ಎರ್ದಿದೆ, ಖಂಡಿತ ಸೂಪರ್ ಆಗಿದೆ. ಗ್ರಾಮದ ಯುಗ ಮತ್ತು ನಮ್ಮ ಸ್ನೇಹಿತನ ಮಗ ಮನೋಜ್ ಯುವ ಅಂತ ಅಂದ್ಬಿಟ್ಟು ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ ಇದೆ. ಅದರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಮಾಡಬೇಕು ಅನ್ನೋದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ, ಯಾವ ರೀತಿ ಇರಬೇಕು ಅನ್ನೋದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿದೆ. 100 ಡೇಸ್ ಅಂತ ಹೋಗುತ್ತೆ. ವಿದ್ಯಾರ್ಥಿಗಳು ತನ್ನ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೋದು ಅಂತ ಹೇಳೋದು ಇದೆ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ಎಲ್ಲ ನೋಡಿ. ಮೂವಿ ಚೆನ್ನಾಗಿತ್ತು. ಆ್ಯಕ್ಚುಲಿ ವೆರಿ ಡಿಫ್ರೆಂಟ್, ಥೀಮ್ ಬಂದು ಡಿಫ್ರೆಂಟ್ ಇದೆ. ಸೊ ಇಷ್ಟ ಆಯಿತು. ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ನೋಡಬೇಕು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ. ತುಂಬ ಇಷ್ಟ ಆಯಿತು. ಮನೋಜ್ ವಿವನ್ ಅವ್ರದ್ದು ಇದು ಇಷ್ಟ ಆಯಿತು. ಇನ್ಕ್ಲೂಡ್ ಫ್ಯಾಮಿಲಿ, ಕುಟುಂಬದವರು ಮತ್ತು ಮಕ್ಕಳು ಎಲ್ಲ ಕೂತ್ಕೊಂಡು ಏನು ಜನರೇಷನ್ ನಡೀತದೆ ಕರೆಕ್ಟ್ ಇದೆ. ಜನರಿಗೆ ಆಗಿ ಬರಬೇಕು ಅಂದರೆ ತಂದೆ ತಾಯಂದ್ರು ಮಕ್ಕಳು ಯಾವ ರೀತಿ ಬೆಳೆಸ್ಬೇಕು ಮತ್ತು ಮಕ್ಕಳು ಹೆಂಗಿರ್ಬೇಕು ಅನ್ನೋದು ಇದು ತಿಳ್ಕೊಂತೀವಿ. ಮೂವಿ ಚೆನ್ನಾಗಿದೆ, ನೋಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಏನೇ ಒಂದು ಮುಂದೆ ನಾವು ಕೆಟ್ಟ ಆಲೋಚನೆಗಳು ಇದು ನೋಡಿದ್ರೆ ಅವ್ರಿಗೊಂದು ಬುದ್ಧಿ ಬರುತ್ತೆ ಅನ್ನೋದು ನಮಗೆ. ಅಪ್ಪ ಮಕ್ಕಳು ಯಾವ ಥರ ಇರಬೇಕು, ಸ್ಟೂಡೆಂಟ್ಸು ಯಾವ ಥರ ಬೆಳಿಬೇಕು, ಯಾವ ಥರ ನಡ್ಕೊಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಬ್ರೋ. ಫ್ಯಾಮಿಲಿ ಎಂಟರ್ಟೈನರು, ಇವಾಗಿನ ಜನ್ರೇಷನ್ ಬೇಕಾಗಿರೋ ಥರ ಇದೆ ಸ್ಟೋರಿ. ಸೊ ಎಲ್ಲರೂ ನೋಡ್ಬೋದು. ನಾವು ಇವಾಗ BBA ಸೇರಿದ್ದೀವಿ, ಇವಾಗ PU ಮುಗಿದು. ಹಾಂ ಹೌದು, ಆಲ್ಮೋಸ್ಟ್ ಎಲ್ಲರಿಗೂ ಲಿಂಕ್ ಆಗುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲರದು. ಯಾರ್ದು ಫಸ್ಟ್ ಟೈಮ್ ಅಂತ ಅನಿಸ್ತಾ ಇಲ್ಲ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅದು. ಒಟ್ಟಿನಲ್ಲಿ ವಿದ್ಯಾರ್ಥಿನಿಯರೇ ಚಿತ್ರವು ಬೆಂಗಳೂರು ಹಾಗೆ ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ. ಈ ಒಂದು ಚಿತ್ರದಲ್ಲಿ ನಟಿಸಿರುವಂತಹ ಮತ್ತು ಈ ಒಂದು ಚಿತ್ರಕ್ಕೆ ನಿರ್ಮಾಪಕರು ಆಗಿರುವಂತವರು ಕಾಡುಗೋಡಿಯ ಚನ್ನಸಂದರದಲ್ಲಿ ಈ ಒಂದು ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಅದ್ಧೂರಿಯಾಗಿ ಮುನ್ನಡೆಯುತ್ತಿದೆ. ಈ ಒಂದು ಚಿತ್ರದಲ್ಲಿರುವ ಕಥೆಯನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ, ಆ ಮೂಲಕ ಸಮಾಜಕ್ಕೆ ಆಸ್ತಿ ಆಗಲಿ ಅಂತ ಹೇಳ್ತಾ ಈ ಚಿತ್ರ ಇನ್ನಷ್ಟು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.